ನಮಸ್ತೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಸಾರು ಅದರ ನಾಟಿ ಕೋಳಿಯಲ್ಲಿ ಮಾಡ್ತಾರಲ್ವ ಆ ಥರ ಆದರೆ ನಾಟಿ ಕೋಳಿ ನಾನು ಯೂಸ್ ಮಾಡ್ತಾಯಿಲ್ಲ, ಇದಕ್ಕಿನ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಸಾರೆಲ್ಲ ಈ ಚಿಕನ್ ಸಾರೆಲ್ಲ ಮಾಡಲ್ಲ. ಆದರೆ ನಾನು ಮಾಡಿದ್ರೆ ಚಿಕನ್ ಸಾರು ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ. ಅದು ಯಾವ ಥರ ಮಾಡೋದು ಅಂತ ನಿಮಗೂ ನಾನು ಹೇಳ್ಕೊಡ್ತೀನಿ. ಅದರ ಸ್ಟೈಲಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಕಲ್ಲರ್ಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇರಲಿ ಅಂತ ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಪುದೀನ ಹಾಕ್ಕೊಂಡು ಇದಕ್ಕಿದ ಬೇಳೆ ಹಾಕ್ಕೊಂಡು ಅದು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅರಿಶಿನ, ಉಪ್ಪು, ಖಾರ ಹಾಕ್ಕೊಂಡು ಉಪ್ಪು ಹಿಡಿಯುತ್ತೆ, ಅದಕ್ಕೋಸ್ಕರ ಉಪ್ಪು ಹಿಡಿಯುತ್ತೆ ಮತ್ತು ಹಸಿ ಸ್ಮೆಲ್ ಹೋಗುತ್ತೆ ಅದಕ್ಕೆ. ಆಮೇಲೆ ಈ ಕಡೆ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಡಲೆಪಪ್ಪು, ಧನಿಯಾ ಪುಡಿ, ಸ್ವಲ್ಪ ಎಳ್ಳು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈ ಕಡೆನೂ ಚಿಕನ್ ನೋಡ್ಕೊತಾ ಇದ್ದೀನಿ. ಅದು ಫ್ರೈ ಮಾಡ್ಕೊಂಡಿರೋದನ್ನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಈ ಕಡೆ ಚಿಕನ್ನು ಫ್ರೈ ಆಗಿತ್ತು. ಆಮೇಲೆ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ಮೇಲೆ ನೀರು, ಎಣ್ಣೆ ಬಿಟ್ಕೊಂಡ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಳ್ಳಿ. ನನಗೆ ಅಷ್ಟೊಂದು ತಿಕ್ಕಾಗೂ ಇಷ್ಟ ಆಗೋಲ್ಲ, ಅಷ್ಟೊಂದು ನೀರಾಗೂ ಇಷ್ಟ ಆಗೋಲ್ಲ, ನನಗೆ ಮೀಡಿಯಮಾಗಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ಅಂತ ಪಾತ್ರೆನೆಲ್ಲ ವಾಶ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಸಾರು ರೆಡಿ ಆಯಿತು. ಈ ಕಡೆ ಸರ್ಜು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಫ್ರಿಡ್ಜು ಎಲ್ಲ ಸ್ಪ್ರೇ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾವು ವೆಟ್ ಕೈಯಲ್ಲೆಲ್ಲ ಮುಟ್ಟಿರ್ತೀರಲ್ಲ ಅದೆಲ್ಲ ಮಾರ್ಕ್ ಆಗಿರುತ್ತೆ. ಅದಕ್ಕೋಸ್ಕರ ಸಾರು ರೆಡಿ ಆಯಿತು. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಚಿಕನ್ ಸಾರಿದ್ರೆ ಮುದ್ದೆ ಇರಲೇಬೇಕಲ್ವ, ಅದಕ್ಕೋಸ್ಕರ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಒಂದ್ಸಲ ಈ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು. ಚಿಕನ್ ಸಾರಿಗೂ ಮುದ್ದೆಗೂ ಸಖತ್ತಾಗಿತ್ತು. ನಮ್ಮ ಅತ್ತೆ ಅಂತೂ ತುಂಬ ಇಷ್ಟಪಟ್ಟು ತಿಂದರು. ಆಮೇಲೆ ಮುದ್ದೆನೂ ರೆಡಿ ಆಯಿತು. ಅದಕ್ಕೋಸ್ಕರ ಈರುಳ್ಳಿ, ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ಹೋಗ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ತಿಂದು ನೈಟು ನಮ್ಮ ಅತ್ತೆ ಸ್ವಲ್ಪ ಗಿಡಗಳು ತೊಗೊಂಬಂದಿದ್ರು. ಫಸ್ಟೆಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಗಿಡಗಳಿತ್ತಂದರೆ ತುಂಬಾ ಗಿಡ ಆಯಿತು. ನಮ್ಮ ಅತ್ತೆಗೆ ಈ ಗಿಡಗಳಿಡೋದು, ಗಿಡ ಬೆಳೆಸೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನನಗೂ ಅಷ್ಟೇ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ರೆಂಟ್ಗಿರೋ ಮನೆಯಲ್ಲೆಲ್ಲ ಒಬ್ಬೊಬ್ಬರು ಬಿಡೋಲ್ಲ ಗಿಡಗಳು ಇಟ್ಕೊಳ್ಳೋದಕ್ಕೆ, ಒಬ್ಬೊಬ್ಬರು ಬಿಡ್ತಾರೆ. ನಾವು ಫಸ್ಟ್ ಇದ್ದಿದ್ದ ಮನೇಲಿ ಎಷ್ಟು ಗಿಡಗಳಿತ್ತು ಅಂದರೆ ನಾವೇ ದುಡ್ಡು ಕೊಟ್ಟು ಬೇರೆಯವ್ರಿಗೆ ಗಿಡಗಳು ಸಹ ಕೊಟ್ವಿ. ಅಷ್ಟು